ಸ್ನೇಹಿತರೆ, ನಾನು ಬಾಂಬೆಯಿಂದ ಬರಬೇಕಾದ್ರೆ ಇಲ್ಲಿ ಪುನಾದ ಹತ್ರ ಈ ಕಾರವನು ಸುಮಾರು ನನಗೆ 15 ಕಿಲೋಮೀಟ್ರಿಂದ ದಾರಿನೇ ಬಿಡಂಗಿಲ್ಲ. ನಾನು ಲೈನ್ ಕ್ರಾಸ್ ಮಾಡಿ ಆ ಕಡೆ ಹೋಗಿ ಈ ಕಡೆ ಹೋದರೆ ಯಾವ ಕಡೆ ಹೋದರೂ ಆ ಕಡೆ ಅಡ್ಡ ತಿರ್ಸ್ಕೊಂಡು ಬರ್ತಾಯಿದ್ದೇನೆ. ಗಾಡಿಗೆ ತುಂಬ ಸ್ಪೀಡಲ್ಲಿ ಬಂದು ಅಡ್ಡ ಹಾಕ್ದ. ಆದರೂ ನನ್ನ ಗಾಡಿ ಕಂಟ್ರೋಲ್ ತಗೊಂಡು ನಿಧಾನಕ್ಕೆ ಬ್ರೇಕ್ ಹೊಡ್ಕೊಂಡು ಬೇರೆ ಗಾಡಿಗಳಿಗೂ ತೊಂದರೆ ಆಗದಿರ ಕಂಟ್ರೋಲ್ ಮಾಡಿಕೊಂಡೆ. ಆದರೂ ಸಹ ಇವನು ಯಾಕೋ ಗೊತ್ತಿಲ್ಲ, ಅವನಿಗೆ ತೊಂದರೆ ಸಹ ನಾನು ಕೊಟ್ಟಿಲ್ಲ. ಏನಾಗೈತೋ ಗೊತ್ತಿಲ್ಲ, ಅವನಿಗೆ ಅವಾಗಿಂದ ದಾರಿನೇ ಬಿಡಂಗಿಲ್ಲ. ಇವನು ಒಬ್ಬನೇ ಅಂತಲ್ಲ, ಈ ರೋಡಲ್ಲಿ ಸುಮಾರು ನನಗೆ ಈ ಥರ ಒಂದು 15 ಸಲ ಈ ಥರ ಇನ್ಸಿಡೆಂಟ್ ನಡೆದಿದೆ. ಬೇಕು ಅಂತ ಕಾರವರು ಮುಂದೆ ಬಂದುಬಿಟ್ಟು ಬ್ರೇಕ್ ಹೊಡಿಯೋದು ಎಲ್ಲ ಮಾಡ್ತಾರೆ ಈ ರೋಡಲ್ಲಿ. ಆದಷ್ಟು ನಮ್ಮ ಡ್ರೈವರು ಅಣ್ಣ ತಮ್ಮಂದಿರೆಲ್ಲ ಕೂಡ ತುಂಬ ಹುಷಾರಾಗಿ ಓಡಿಸಿ. ಈ ಪುನಾ ಬೈಪಾಸು ಮತ್ತು ಈ ಸತಾರ ಹೋಗೋ ತನಕನೂ ಸ್ವಲ್ಪ ನೋಡ್ಕೊಂಡು ಹೋಗಿ. ಬೇಕು ಅಂತಲೇ ಈ ಥರ ಮಾಡ್ತಾರೆ ಈ ನನ್ನ ಮಕ್ಕಳು. ಬೇರೆ ಮಾಡೋಕ್ಕೇನು ಕೆಲಸ ಇರಲ್ಲ ಮನೆಯಲ್ಲಿ. ಈ ರೀತಿ ತೊಂದರೆ ಕೊಡೋದಕ್ಕೆ ಬರ್ತಾರೆ ರೋಡ್ ಮೇಲೆ ಬಂದು ಇವ್ರ ಜೀವನ ತಕ್ಕೊಳ್ಳೋದಲ್ದಿರ ಬೇರೆಯವ್ರ ಜೀವಕ್ಕೂ ತೊಂದರೆ ಆಗೋ ಥರ ಮಾಡ್ತಾರೆ ಇಂಥ ನನ್ನ ಮಕ್ಕಳು. ಏನಕ್ಕಂದು ಬರ್ತಾರೋ ಗೊತ್ತಾಗಲ್ಲ, ಬೇವರ್ಸಿ ನನ್ನ ಮಕ್ಳು ಇವರು. ಇವರಿಗೆಲ್ಲ ಹಾರನ್ ನೋಡಿದ ತಕ್ಷಣವೇ ದಾರಿ ಬಿಟ್ಬಿಡಬೇಕು. ಪಕ್ಕದಲ್ಲಿ ಮುಂದೆ ಯಾವ ಗಾಡಿ ಹೋಗ್ತಿದೆ ಏನು ಎತ್ತ ಅಂತ ಏನೂ ನೋಡೋಂಗಿಲ್ಲ. ಇವರು ಹಾರನ್ ನೋಡಿದ ತಕ್ಷಣ ದಾರಿ ಬಿಡ್ತಾ ಇರಬೇಕು. ಇಲ್ಲ ಅಂದರೆ ಈ ಥರ ತೊಂದರೆ ಎಲ್ಲ ಕೊಡ್ತಾ ಇರ್ತಾರೆ ಇಲ್ಲಿ ದಾರಿಗಳಲ್ಲೆಲ್ಲ ಕೂಡ. ಏನು ಗಾಡಿ, ಲೋಡ್ ಗಾಡಿ, ದೊಡ್ಡ ಗಾಡಿ ಸ್ವಲ್ಪ ದಾರಿ ಕೊಡೋದಕ್ಕೆ ಟೈಮ್ ಹಿಡಿಯುತ್ತೆ. ಮುಂದೆಗಡೆ ಯಾವ ಗಾಡಿ ಹೋಗ್ತಿದೆ ಏನು ಎತ್ತ ಅಂತ ಏನೂ ನೋಡಲ್ಲ. ಏನೋ ಅಂತ ಒಂಥರ ರೋಡಿಸಮ್ ಥರ ಮಾಡ್ತಾರೆ ಇವರು. ಇವ್ರಿಗೆ ಗೊತ್ತಿಲ್ಲ, ಕತ್ಲಾಗಿದ್ದಿದ್ರೆ ನನಗೆ ಬರ್ತಾರೆ ಸಿಟ್ಟಿಗೆ, ಇವನಿಗೆ ಉಡಾಯಿಸ್ಕೊಂಡು ಹೋಗ್ಬಿಡೋಣ ಅನ್ನೋಷ್ಟು ಸಿಟ್ಟು. ಆದರೂ ನಾನು ಕಂಟ್ರೋಲ್ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಹಿಂದೆನೇ ಹೋಗ್ತಾಯಿದ್ದೀನಿ. ಪದೇ ಬ್ರೇಕ್ ಹೊಡಿತಾನೇ ಇದ್ದಾನೆ. ಆದರೂ ಸಹ ನನ್ನ ಪಾಡಿಗೆ ನಾನು ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದಾನೆ ಮಿರರಲ್ಲಿ. ಅದಕ್ಕೆ ಅವನ ಪಾಡಿಗೆ ಅವನು ಬ್ರೇಕ್ ಹೊಡಿದಿರ ಈಗ ನಾಟಕ ಮಾಡ್ತಾ ಇರೋದು. ಈಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದರೆ